ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ವೆನಿಲಾ ಕೋಲ್ಡ್ ಕೇಕ್ ರೀ. ಈ ಕೇಕ್ ಮಾಡೋಕೆ ನಾವು ಮೊದಲಿಗೆ ಇಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕೊಂಡಿವ್ರಿ ಮತ್ತು 1 ಕಪ್ನಷ್ಟು ಅದಕ್ಕೆ ನೀರು ಹಾಕೊಂಡಿವ್ರಿ. ಇದನ್ನು ಜಸ್ಟ್ ಒಂದು ಸ್ವಲ್ಪ ಈ ಸಕ್ಕರೆ ಕರಗಿ ಒಂದು ಕುದಿ ಬರ್ಬೇಕು ನೋಡ್ರಿ, ಅಷ್ಟು ಕರಗಿಸ್ಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ ಶುಗರ್ ಸಿರಪ್ ರೆಡಿ ಆತ್ರಿ. ಇದು ತಣ್ಣಗಾಗಲ್ರಿ, ಅಲ್ಲಿ ತನಕ ನಾವು ಕೇಕ್ ಮಾಡ್ಕೊಳ್ಳೋಣ್ರಿ. ನಾವಿಲ್ಲಿ ಒಂದು 3 ಎಗ್ ತೊಗೊಂಡಿವಿ ನೋಡ್ರಿ, ಅದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳತ್ತೀವ್ರಿ. ಈ ಎಗ್ಗೆ ಒಂದು 100 ಗ್ರಾಮ್ದಷ್ಟು ಸಕ್ಕರೆ ಹಾಕೊಂಡಿವಿ ನೋಡ್ರಿ. ಸಕ್ಕರೆ ಪ್ರಮಾಣ ಇಷ್ಟ ಆದರೆ ಕರೆಕ್ಟ್ ಆಗತ್ರಿ. ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾವು ವೆನಿಲಾ ಎಸೆನ್ಸ್ ಹಾಕತ್ತೀವ್ರಿ. ನೀವು ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಎಸೆನ್ಸ್ನ ಹಾಕೋಬೋದ್ರಿ. ಹಿಂಗೆ ಸಕ್ಕರೆ ಎಸೆನ್ಸ್ ಎಗ್ ಹಾಕೊಂಡ ನಂತರ ಇದನ್ನು ಬೀಟ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನಾವು ಬೀಟರ್ಲೆ ಮಾಡ್ಕೊಳತ್ತೀವ್ರಿ, ನೀವು ಬೇಕಾದ್ರೆ ಮನ್ಯಾಗ ವಿಸ್ಕರ್ ಇದ್ರೆ ಮಾಡ್ಕೋಬೋದ್ರಿ. ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿವಿ ನೋಡ್ರಿ. ಮತ್ತು ನಾವು ಇದನ್ನು ಸ್ವಲ್ಪ ವಿಸ್ಕ್ ಮಾಡ್ಕೊಂಡಿವ್ರಿ. ಈಗ ಇಲ್ಲಿ ರುಚಿಗೆ ತಕ್ಕಷ್ಟು ಒಂದು 2 ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿವ್ರಿ. ಇದಾದ ನಂತರ ನಾವಿಲ್ಲಿ ಒಂದು 100 ಗ್ರಾಮ್ನಷ್ಟು ಮೈದಾ ಹಾಕೊಳತ್ತೀವಿ ನೋಡ್ರಿ. ಈ ಮೈದಾ ಹಿಟ್ಟು ನಾವು ಸಾನಿಸ್ ತೊಗೊಂಡಿವ್ರಿ. ಇಲ್ಲಿ ಈ ಮೈದಾ ಹಿಟ್ಟಿನಾಗ ಸ್ವಲ್ಪನೂ ಗಂಟಿರ್ಲಾರ್ದಂಗೆ ನೋಡ್ಕೋಬೇಕ್ರಿ. ಹಿಂಗೆ ಸ್ವಲ್ಪ ಹಿಟ್ಟು ಹಾಕೊಂಡು ಬೀಟ್ ಮಾಡ್ಬೇಕು ನೋಡ್ರಿ. ಒಮ್ಮೆಲೆ ಎಲ್ಲ ಹಿಟ್ಟನ್ನು ಹಾಕೋಬೇಡ್ರಿ, ಸ್ವಲ್ಪ ಹಿಟ್ಟು ಹಾಕೊತ ಹಿಂಗೆ ಬೀಟ್ ಮಾಡ್ಕೊತ ಹೋಗ್ರಿ. ಈ ಹಿಟ್ಟು ಬೀಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಡಿಮೆ ನಂಬರ್ ಇಟ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಬೀಟ್ ಆದ ನಂತರ ಈ ನಂಬರ್ನ ಹೆಚ್ಚು ಮಾಡ್ಕೊತ ಹೋಗ್ರಿ. ನೀವಿಲ್ಲಿ ನೋಡ್ಬೋದ್ರಿ ಒಂದು 2-3 ನಿಮಿಷಕ್ಕೆ ಈ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಅಂತ. ಹಿಂಗೆ ಹಿಟ್ಟು ಒಂದು 2-3 ನಿಮಿಷ ಬೀಟ್ ಮಾಡ್ಕೊಂಡಾದ ನಂತರ ಒಂದು 3-4 ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕೊಂಡಿವಿ ನೋಡ್ರಿ. ಅಡುಗೆಗೆ ಹಾಕುವಂಥ ಯಾವುದಾದ್ರೂ ಎಣ್ಣೆನ ಬಳಸ್ಬೋದ್ರಿ. ಹಿಂಗೆ ಎಣ್ಣೆ ಹಾಕೊಂಡ ನಂತರ ಮತ್ತೆ ಇದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ನಾವಿಲ್ಲಿ ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಹಿಂಗೆ ಕಲರ್ ಬಂದೈತ್ರಿ. ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಎಸೆನ್ಸ್ನ ಹಾಕೋಬೋದ್ರಿ. ಈಗ ನೋಡ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಪರ್ಫೆಕ್ಟಾಗಿ ಕೇಕ್ ಬರುತ್ತೆ ನೋಡ್ರಿ. ಮನೆಯೊಳಗೆ ಕೇಕ್ ಮಾಡುವಾಗ ಕೇಕ್ ಟೀನ್ ಇಲ್ಲಂದ್ರೆ ಚಿಂತೆನ ಮಾಡಬೇಡ್ರಿ. ಮನೆಯೊಳಗೆ ಇರುವಂಥ ಯಾವುದಾದ್ರೂ ಪಾತ್ರೆ ಒಳಗೆ ಹಿಂಗೆ ಮಾಡ್ಕೋಬೋದು ನೋಡ್ರಿ. ನಾವಿಲ್ಲಿ ನಮ್ಮ ಮನೆಯೊಳಗಿದ್ದಂಥ ಇಂಥ ಒಂದು ಡಬ್ಬಿ ತೊಗೊಂಡಿವ್ರಿ. ಅದಕ್ಕೆ ಒಂದು ಬ್ರಷ್ ತೊಗೊಂಡು ಹಿಂಗೆ ಎಣ್ಣೆ ಹಚ್ಕೊಳತ್ತೀವಿ ನೋಡ್ರಿ. ಅದಾದ ನಂತರ ಒಂದು ಬಟರ್ ಪೇಪರ್ನ ಕಟ್ ಮಾಡಿ ಹಾಕೊಂಡಿವ್ರಿ. ಬಟರ್ ಪೇಪರ್ ಇಲ್ಲ ಅಂದರೂ ಚಿಂತೆ ಮಾಡಬೇಡ್ರಿ, ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೊರಿ. ಮೈದಾ ಹಿಟ್ಟು ಹಾಕೊಂಡು ಡಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದನೂ ಕೇಕ್ ಪರ್ಫೆಕ್ಟಾಗಿ ಹೊರಗೆ ಬರುತ್ತೆ. ಎಲ್ಲಿನೂ ಅಂಟ್ಕೊಲಾರ್ದಂಗೆ ಬರುತ್ತೆ ನೋಡ್ರಿ. ಬಟರ್ ಪೇಪರ್ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬ್ರಷ್ನಿಂದ ರೆಡಿ ಮಾಡಿಟ್ಕೊಂಡಂಥ ಕೇಕ್ ಬ್ಯಾಟ್ರನ್ನ ಹಾಕೊಳತ್ತೀವಿ ನೋಡ್ರಿ. ಈ ಕೇಕ್ ಬ್ಯಾಟ್ರದ ಕನ್ಸಿಸ್ಟೆನ್ಸಿ ನೀವು ನೋಡಾತಿರಲ್ರಿ, ಇಲ್ಲಿ ಹಿಂಗೆ ಬರ್ಬೇಕು ನೋಡ್ರಿ. ಇದಾದ ನಂತರ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿವ್ರಿ. ಅದಕ್ಕೆ ತಳಕ್ಕೆ ಸ್ವಲ್ಪ ಉಪ್ಪು ಹಾಕಿ ಪ್ರೀ ಹೀಟ್ ಮಾಡ್ಕೊಳತ್ತೀವಿ ನೋಡ್ರಿ. ಅಂದ್ರೆ ನಾವು ಈ ಕೇಕ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಈ ಕುಕ್ಕರ್ ಬಿಸಿ ಆಗ್ಬೇಕು ನೋಡ್ರಿ. ಕೇಕ್ ಮಾಡ್ಕೊಳ್ಳುವಾಗ ಸ್ಟ್ಯಾಂಡ್ ಇಲ್ಲ ಅಂದರೂ ಹಿಂಗೆ ಚಿಂತೆ ಮಾಡಬೇಡ್ರಿ, ಒಂದು ಪ್ಲೇಟ್ ಇಟ್ಕೊಂಡ್ರೆ ಸಾಕಾಗತ್ರಿ. ಈಗ ರೆಡಿ ಮಾಡಿ ಇಟ್ಕೊಂಡಂಥ ಕೇಕ್ ಬ್ಯಾಟ್ರದ ಪಾತ್ರೆ ಇಟ್ಕೊಂಡು ಈ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 30-40 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಇದನ್ನ ಒಂದು ಅರ್ಧ ತಾಸಾದ್ಮೇಲೆ ನೀವು ಚೆಕ್ ಮಾಡ್ಕೋಬೋದ್ರಿ, ಕೇಕ್ ಎಷ್ಟು ಬಂದೈತಿ ಅಂತ ಗೊತ್ತಾಗತ್ರಿ. ಹಿಟ್ಟು ಏನರ ಸ್ವಲ್ಪ ಹಸಿ ಇದ್ರೆ ಮತ್ತೆ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ರಿ. ಈಗ ಒಂದು 45 ನಿಮಿಷ ನಾವು ಇಲ್ಲಿ ಈ ಕೇಕ್ನ ಬೇಯಿಸ್ಕೊಂಡಿವ್ರಿ. ಈಗ ನೋಡ್ಬೋದ್ರಿ ನೀವು, ಚಾಕುಕ್ಕೆ ಸ್ವಲ್ಪ ಅಂಟ್ಲಾರ್ದಂಗೆ ಈ ಕೇಕ್ ಬಂದೈತ್ರಿ. ಈ ಕೇಕ್ ಕಂಪ್ಲೀಟಾಗಿ ತಣ್ಣಗಾದ ನಂತರ ಚಾಕುನಿಂದ ಹಿಂಗೆ ಸೈಡ್ ಎಲ್ಲಾನು ಕರೆಕ್ಟಾಗಿ ಬಿಡಿಸ್ಕೋಬೇಕು ನೋಡ್ರಿ. ಹಿಂಗೆ ಬಿಡಿಸ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ನಾವು ಬ್ಯಾಟ್ರ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ ಬಟರ್ ಪೇಪರ್ನ ಹಾಕೊಂಡಿರ್ತೀವಲ್ರಿ, ಅದನ್ನು ಹಿಂಗೆ ತಗೊಂಡು ಬಿಡ್ಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದ್ರಿಂದ ಈ ಬಟರ್ ಪೇಪರ್ ಹಿಂಗೆ ಚಲೋ ತಂಗಿ ಬರುತ್ತೆ ನೋಡ್ರಿ. ನೀವು ಇಲ್ಲಿ ನೋಡ್ಬೋದ್ರಿ ಈ ಕೇಕ್ ಎಷ್ಟು ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬಂದೈತಿ ಅಂತ. ನಾವಿಲ್ಲಿ ಲೇಯರ್ ಕೇಕ್ ಮಾಡತ್ತೀವ್ರಿ, ಹಾಗಾಗಿ ಈ ಕೇಕ್ನ 4 ಭಾಗ ಮಾಡ್ಕೊಂಡಿವಿ ನೋಡ್ರಿ. ಈ ಕೇಕ್ ಲೇಯರ್ ಕಟ್ ಮಾಡ್ಕೊಳ್ಳುವಾಗ ಭಾಳ ತೆಳ್ಳಗೂ ಕಟ್ ಮಾಡ್ಕೋಬೇಡ್ರಿ ಮತ್ತು ಭಾಳ ದಪ್ಪಗೂ ಕಟ್ ಮಾಡ್ಕೋಬೇಡ್ರಿ. ನಾವಿಲ್ಲಿ 4 ಲೇಯರ್ ಮಾಡ್ಕೊಂಡಿವಿ ನೋಡ್ರಿ. ಈ ಕೇಕ್ ಒಳಗೆ ಕೇಕ್ ಏನೋ ರೆಡಿ ಮಾಡ್ಕೊಂಡಿದ್ದಾತ್ರಿ. ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ್ರಿ. ನಾವಿಲ್ಲಿ ವಿಪ್ಪಿಂಗ್ ಕ್ರೀಮ್ದು ಮಿಕ್ಸ್ ತೊಗೊಂಡಿವಿ ನೋಡ್ರಿ, ಅದು 50 ಗ್ರಾಮಿಂದ ಐತ್ರಿ. ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕಪ್ ಹಾಲು ಸೇರಿಸ್ಕೊಂಡಿವಿ ನೋಡ್ರಿ. ಹಾಲು ಸೇರಿಸ್ಕೊಂಡಾದ ನಂತರ ನಾವಿಲ್ಲಿ ಮತ್ತೆ ಹಿಂಗೆ ಬೀಟ್ ಮಾಡ್ಕೊಳತ್ತೀವಿ ನೋಡ್ರಿ ಮಸ್ತಂಗಿ ಈ ಕ್ರೀಮ್ನು ರೆಡಿ ಆಯ್ತ್ರಿ. ಕ್ರೀಮ್ನ ನಾವು ಪೈಪಿಂಗ್ ಬ್ಯಾಗ್ ಹಾಕೊಳತ್ತೀವಿ ನೋಡ್ರಿ. ಹಿಂಗೆ ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳುವಾಗ ಇದಕ್ಕೆ ನೀವು ಬೇಕಾದಂಥ ಕಲರ್ನು ಆ್ಯಡ್ ಮಾಡ್ಕೋಬಹುದ್ರಿ. ಪೈಪಿಂಗ್ ಬ್ಯಾಗ್ನ ಸ್ವಲ್ಪ ಮುಂದಕ್ಕೆ ಹಿಂಗೆ ಕಟ್ ಮಾಡ್ಕೊಂಡಿವಿ ನೋಡ್ರಿ. ಈ ಕೇಕಿಗೆ ನಾವು ಕ್ರೀಮ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ಲೇಟಿಗೆ ತಳದಾಗ ಸ್ವಲ್ಪ ಕ್ರೀಮ್ ಹಚ್ಕೋಬೇಕ್ರಿ. ಇದಾದ ನಂತರ ಒಂದು ಲೇಯರ್ ಕೇಕ್ ಇಟ್ಕೊಂಡು ಅದಕ್ಕೆ ಶುಗರ್ ಸಿರಪ್ ಹಾಕೊಳತ್ತೀವಿ ನೋಡ್ರಿ, ರೆಡಿ ಮಾಡಿ ಇಟ್ಕೊಂಡಿದ್ದು.
ಇದಾದ ನಂತರ ರೆಡಿ ಮಾಡಿಟ್ಕೊಂಡಂಥ ಕ್ರೀಮ್ ಹಚ್ಕೊಳ್ಳೋದು ಮತ್ತು ಅದ್ರ ಮೇಲೆ ಒಂದು ಕೇಕ್ ಪೀಸ್ ಇಡೋದು ಮತ್ತು ಅದಕ್ಕೆ ಶುಗರ್ ಸಿರಪ್ ಮತ್ತು ಕ್ರೀಮ್ ಹಚ್ಕೊಳ್ಳೋದು ರೀ. ಹಿಂಗೆ 4 ಲೇಯರ್ ಆಗುತ್ತೆ. ನಾನು ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ನೀವು ನೋಡ್ಬೋದು ರೀ, ಈ ಒಂದು ಕೇಕ್ ಎಷ್ಟು ಚಲೋತ್ನಂಗೆ ಶುಗರ್ ಸಿರಪ್ನ ಹೀರ್ಕೊಳತ್ತೆ ಅಂತ. ಕೇಕ್ ಸ್ಪಾಂಜಿ ಆದ್ರೆ ಅಷ್ಟೇ ರೀ, ಈ ಶುಗರ್ ಸಿರಪ್ ಸರಿಯಾಗಿ ಕೇಕ್ ಒಳಗೆ ಹೋಗುತ್ತೆ ರೀ. ಈಗ ನೋಡ್ರಿ ಮ್ಯಾಲೆ ಹಿಂಗೆ ಸ್ವಲ್ಪ ಮತ್ತು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡಿವ್ರಿ. ಈ ವಿಪ್ಪಿಂಗ್ ಕ್ರೀಮ್ನ ಕೇಕಿಗೆ ಹೆಂಗೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಮನೆ ಒಳಗೆ ಯಾವುದಾದ್ರೂ ಹಳೇದು ವಿಸಿಟಿಂಗ್ ಕಾರ್ಡ್ ಇದ್ರೆ ಯೂಸ್ ಮಾಡ್ಕೋಬೋದು ರೀ. ಇಲ್ಲ ಅಂದ್ರೆ ಲಗ್ನ ಕಾರ್ಡ್ ಇರ್ತಾವಲ್ರಿ, ಅದನ್ನ ಕಟ್ ಮಾಡಿ ಒಂದು ಪೀಸ್ ತೊಗೊಂಡ್ರು ನಡಿತೈತ್ರಿ. ಹಿಂಗೆ ಅದನ್ನ ಬಳಸ್ಕೊಂಡು ಆರಾಮಾಗಿ ಕೇಕ್ನ ಸ್ಪ್ರೆಡ್ ಮಾಡ್ಕೋಬೋದು ನೋಡ್ರಿ. ಈಗ ಉಳಿದಿರುವಂಥ ಕೇಕಿಗೆ ಸ್ವಲ್ಪ ಕಲರ್ ಹಾಕ್ಕೊಂಡು ಇಲ್ಲೇ ನಾವು ಹಾರ್ಟ್ ಶೇಪ್ ಮಾಡ್ಕೊಂಡಿವಿ ನೋಡ್ರಿ. ನಾವಿಲ್ಲಿ ಕಲರ್ ಹಾಕಿ ಸ್ವಲ್ಪ ಹಾರ್ಟ್ ಶೇಪ್ನ ಮಾಡ್ಕೊಂಡಿವ್ರಿ ಮತ್ತು ವೈಟ್ ಕ್ರೀಮ್ನಂದ್ರೆ ಹಿಂಗೆ ಡೆಕೋರೇಷನ್ ಮಾಡ್ಕೊಂಡಿವ್ರಿ. ನಮ್ಮ ಹತ್ರ ಈ ಸಿಲ್ವರ್ ಬಾಲ್ ಇದ್ದಿದ್ದರಿಂದ ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡಿವ್ರಿ. ನಾವಿಲ್ಲಿ ತೋರ್ಸಾತಿರುವಂಥ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ರ ಇರಬೇಕು ಅಂತ ಏನಿಲ್ರಿ. ಮನೆಯೊಳಗೆ ಇರುವಂಥ ವಸ್ತುಗಳಿಂದನೂ ಡೆಕೋರೇಟ್ ಮಾಡ್ಕೊರಿ. ನೀವು ಈ ಕೇಕ್ನ ಡೆಕೋರೇಟ್ ಮಾಡ್ಕೊಳ್ಳಾರ್ದನು ಹಂಗಾನು ತಿನ್ಬೋದ್ರಿ. ಈ ಒಂದು ಕೇಕ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.